ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುಂದಳ್ಳಿ. ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವಾಗಿದೆ. 3 PSI ಪೊಲೀಸ್ ಸಿಬ್ಬಂದಿಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಯಗ್ಗೆರೆ ಸಮೀಪದಲ್ಲಿ ಘಟನೆ ನಡೆದಿದೆ. ಪ್ರಕಾಶ್ ಸ್ಪಾಂಜ್ ಐರನ್ ಕಂಪನಿ ಹತ್ತಿರ ಇಂದು ಬೆಳಿಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಭೀಕರ ಅಪಘಾತ ನಡೆದಿದೆ. ಬೆಂಗಳೂರಿನಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ PSIಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ 5 ಸಬ್ ಇನ್ಸ್ಪೆಕ್ಟರ್ಗಳು ಬಳ್ಳಾರಿಯಲ್ಲಿ ಮದುವೆಗೆಂದು ತೆರಳಿದ್ದರು. ಮದುವೆ ಮುಗಿಸಿಕೊಂಡು ವಾಪಸ್ ಬೆಂಗಳೂರಿಗೆ ತೆರಳುವ ಸಂದರ್ಭದಲ್ಲಿ 5 ಸಬ್ ಇನ್ಸ್ಪೆಕ್ಟರ್ಗಳು ಭೀಕರ ಅಪಘಾತಕ್ಕೆ ತುತ್ತಾಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಡ್ರೈವಿಂಗ್ ಮಾಡುತ್ತಿದ್ದರು ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಡಿಕ್ಕಿ ಹೊಡೆದ ಪರಿಣಾಮ ರಭಸಕ್ಕೆ ಕಾರು ಸುಮಾರು 300 ಮೀಟರ್ ದೂರದ ಉದ್ದಕ್ಕೂ ಎಳೆದೊಯ್ದಿದೆ ಎನ್ನಲಾಗಿದೆ. ಈ ಭೀಕರ ಅಪಘಾತದಲ್ಲಿ ಅಮರೇಶ್, ಮಂಜುನಾಥ್ ಮತ್ತು ಸಚಿನ್ ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾರೆ. ಇನ್ನು ಗಾಯಗೊಂಡಿದ್ದ ಲಕ್ಷ್ಮಣ್ ಮತ್ತು ಈಶ್ವರರವರನ್ನು ತಕ್ಷಣವೇ ಸ್ಥಳದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನಲಾಗಿದೆ. ಸ್ಥಳಕ್ಕೆ ಗೃಹ ಸಚಿವರಾದ ಜಿ. ಪರಮೇಶ್ವರ್ ಭೇಟಿ ನೀಡಿ ಸಂತ್ರಸ್ತರಿಗೆ ಸಮಾಧಾನಪಡಿಸಿ ಧೈರ್ಯ ತುಂಬಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿರಿಯೂರಿನ ಶಾಸಕರಾದ ಸುಧಾಕರ್ ಹಾಗೂ ಚಳ್ಳಕೆರೆ ಶಾಸಕರಾದ ಟಿ. ರಘುಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ. ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದಿದ್ದಂತೆ ಸ್ಥಳಕ್ಕೆ ತಕ್ಷಣ SI ರಂಜಿತ್ ಕುಮಾರ್ ಭಂಡಾರಿ ಭೇಟಿ ನೀಡಿದರು. ಹಿರಿಯೂರಿನ DYSP ಶಿವಕುಮಾರ್, PIಗಳಾದ ಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಅಪಘಾತಕ್ಕೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ ಎಂದು ನಮ್ಮ ಪ್ರತಿನಿಧಿ ಮೌನೇಶ್ ಆಚಾರ್ ಅವರು ತಿಳಿಸಿದ್ದಾರೆ. ಅಲ್ಲಿ ಚೆನ್ನಾಗಿ ಬರ್ತಿದ್ರು ಸರ್ ಅದು ಗೋಲಿ ಮಾಡಿದ್ರಲ್ಲ ಮಾಡ್ತಿದ್ದಾರೆ. ಬಳ್ಳಾರಿಯಾಗ ಅವ್ರ ಫ್ರೆಂಡ್ ಮದುವೆ ಐತೆ ಅಂತಂದು ಬರೋಕಚ್ಚಾರ ಸರ್. ಬೆಂಗಳೂರಿಂದ ನಿನ್ನೆ ಬರೋಕಚ್ಚಾರ. ಒಂದು 2 ದಿನ ರಜೆ ಐತಪ್ಪ, ಹಂಗೆ ಊರಾಗ ಕೊಟ್ಟು ಅಂತ ಹೇಳಿದಾರೆ. ನಮಗೆ ಊರಾಗ ಕೊಟ್ಟು ಅಂತ ಹೇಳಿದಾರೆ. ಊರಾಗ ಬರೋತ್ನಾಗ ನಿನ್ನೆ ನೈಟ್ ಈ ಥರ ಐತ್ರಿ, ಬೆಳಗ್ಗೆ ಐತೆ. ಫೋನ್ ಮಾಡಿದ್ರೆ ನಿಮಗೆ ಎಲ್ಲಿಗೆ ಹೋಗ್ತಿದ್ವಿ ಅಂತ? ಫೋನ್ ಮಾಡ್ತಾರೆ. ನಿನ್ನೆ ಮಾಡಿದ್ನ ನಮ್ಮ ಮಾಮಗೆ ಮಾಡಿದ್ನ. ನಮ್ಮ ಮಾಮ ಕಾರ್ನೇ ಬೇಡಪ್ಪ ಟ್ರೈನಾಗ ಬಂದ್ಬಿಡು ಅಂತ ಹೇಳಿದ್ನ. ಎಲ್ಲಪ್ಪ ಫ್ರೆಂಡ್ ಎಲ್ಲ ಬರೋಕಚ್ಚಾರ. ಫ್ರೆಂಡ್ ಮದುವೆ ಐತೆ, ಮುಗಿಸಿಂದ ಹಾಕಿ ನಾವು ಬರ್ತೀನಿ ಅಂತಂದ್ರೆ ಬಳ್ಳಾರಿ ಮದುವೆ ಐತಂತ ಇಲ್ಲಿ ಬಳ್ಳಾರಿಗೆ ಬರೋಕಚ್ಚಾರಿ. ಬಳ್ಳಾರಿ ಬಂದು ಊರಾಗ ಬರ್ತಂದ್ರೆ ಊರಾಗ ಬರೋದ್ನಾಗ ಈ ಥರ ಆಗಿಬಿಡ್ತಾರೆ. ಅದನ್ನು ಬಳ್ಳಾರಿ ಮದುವೆ ಮುಗಿಸಿಂದ ಊರಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಅಪಾಯಿಂಟ್ ಆಗಿ ಎಷ್ಟು ವರ್ಷ ಆಗಿತ್ತು? ಹೆಂಗಿದ್ರು ಮನೆ ಕಡೆ? ಮನೆಗೆಲ್ಲ ಕಷ್ಟಪಟ್ಟು ಓದಿಸ್ರಿ. ಮತ್ತು ಏನು ಹೇಳ್ತೀರಿ, ಹೋಗ್ಬಾರ್ದು. ತಂದೆ ಹೆಸರು ವಿಪಾಕ್ಷಪ್ಪ ಅಂತ ಹೇಳಿ, ತಾಯಿ ಹೆಸರು ಚಂದ್ರಮ್ಮ. ಅಪಾಯಿಂಟ್ ಆಗಿತ್ತು. ಎಷ್ಟು ಜನ ಮಕ್ಕಳು ಅವರು? ಇಬ್ಬರು ಗಂಡು ಮಕ್ಕಳು ರೀ. ಒಂದು ಸಣ್ಣ ಹುಡುಗ. ನಾಳೆ 10th ಎಕ್ಸಾಮ್ ಐತ್ರಿ. ನಾಳೆ ಏನು ಎಕ್ಸಾಮ್? ಅಪಾಯಿಂಟ್ ಆಗಿ ಎಷ್ಟು ದಿವಸ ಆಗಿತ್ತು? ಅಪಾಯಿಂಟ್ ಆಗಿ ಒಂದು 2-3 ವರ್ಷ ಆಗಿತ್ತು. 2 ವರ್ಷ ಆಗಿತ್ತಂತ ಮಳೆ ನಮ್ಮ ಇವರೇ ದೊಡ್ಡರ ಮನೆಗೆ ಇವರೇ ದೊಡ್ಡರು. ನಿಮ್ಮ ಹತ್ರ ಯಾವಾಗ ಮಾತಾಡಿದ್ರ? ನಮ್ಮ ಹತ್ರ ಮಾತಾಡ್ತಾರೆ. ಆರಾಮಿದೆ ಮಾಮ, ಆರಾಮಿದೇನೋ, ಹುಡ್ರು ಆರಾಮಿದೇವನ, ಅತ್ತೆ ಆರಾಮಿದೇವನ, ಮಾಮ ದೊಡ್ಡ ಮಾಮ ಆರಾಮಿದೇನ ಅಂತ ಎಲ್ಲ ಕೇಳ್ತಾನೆ. ಊರಿಗೆ ಬಂದ ನಮ್ಮ ಮನೆಗೆ ಇರ್ತಾನೆ ರೀ. ಮೊದಲಂದ್ರೆ ನಮ್ಮ ಮನೆಗೆ ಇರ್ತದೆ ಅಂದ್ರೆ
ಅವ್ರ ಅಪ್ಪ ಅಮ್ಮ ತಗೊಂಡು ನಮ್ಮ ಹೋಗೋದು ನಮ್ಮ ತಕ್ಷಣ ಇಟ್ಟಿದ್ದಾರೆ ಅವ್ನು ಏನು ಪ್ರಿಪ್ರೇಷನ್ ಏನಾರಾಗಿತ್ತು ಅವರು ಮದುವೆ ಆ ಥರದ್ದು ಇನ್ನು ಇಲ್ಲರಿ ಅವ್ರ ಅಪ್ಪ ನೋಡ್ಬೇಕು ಅಂತ ಇದಾಗ ಹುಡುಗ ಇನ್ನೊಂದು 2 ವರ್ಷ ಬೇಡಪ್ಪ ಅಂತ ಹೇಳಿ ಊರಿಗೆ ಯಾವಾಗಾದ್ರೂ ಬಂದು ಹೋಗಿದ್ರೆ ರೀಸೆಂಟಾಗಿ ಹೌದು ರೀ ಒಂದು 5 ತಿಂಗಳು ಬಂದಿದ್ನ ರೀ ಬರ್ದಿರ್ತಾನೆ 2 ತಿಂಗಳಿಗೆ ಏನು ಟ್ರೈನಿಂಗ್ ಆಗ್ತದೆ ಅಂತ ಒಂದು 2 ದಿನ ರಜೆ ಕೊಡ್ತಾರೆ ಹುಡುಗ ಊರಾಗ ಬಂದು ಓದ್ತಾರೆ ಕ್ಷಣ ಬಸ್ ಅಂತ ಇವತ್ತು ಬೆಳಗ್ಗೆ 7:30 ಅಷ್ಟೊತ್ತಿಗೆ ನಮ್ಮ ಹಳಿಮಂಗಲ BS ಲಿಮಿಟ್ಸಲ್ಲಿ ಒಂದು ಫ್ಯಾಟಲ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಕಾರ್ನಲ್ಲಿ ನಮ್ಮ RSS 4 ಜನ ಮತ್ತು PSI ಇವರು ಟ್ರಾವೆಲ್ ಮಾಡ್ತಾರೆ. ಕಾರು ಒಂದು ಲಾರಿಗೆ ಡಿಕ್ಕಿ ಹೊಡೆದು ಫ್ಯಾಟಲ್ ಆಕ್ಸಿಡೆಂಟ್ ಆಯಿತು. ಅಲ್ಲಿ 3 ಜನ RSS ಇವರು ಬ್ಯಾಂಗ್ಳೂರಿಂದ ಬಳ್ಳಾರಿ ಕಡೆ ಟ್ರಾವೆಲ್ ಮಾಡ್ತಾಯಿದ್ರು ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ. ಗೊತ್ತಾಗಿರೋದು ಮಂಜುನಾಥ, ಅಂಬರೀಷ್ ಮತ್ತು ಸಚಿನ್ ಅಂತ 3 ಜನ ಕೂಡ RSS. ಸರ್ವೈವರ್ಸಲ್ಲಿ ಈಶ್ವರ್ ಒಬ್ಬ ಸಿವಿಲ್ PSI ಮತ್ತು ಮಹಾಂತೇಶ್ RSI ಇವರಿಬ್ಬರು ಸರ್ವೇ ಆಗಿದ್ರು. ಇವರಿಗೆ ಚಿಕಿತ್ಸೆ ನಡೀತಾ ಇದೆ. ಲಾರಿನ ನಾವು ಸೀಸ್ ಮಾಡಿದ್ವಿ, ಲಾರಿ ಡ್ರೈವರ್ನ ಕೂಡ ನಾವು ಡಿಟೈನ್ ಮಾಡಿದ್ವಿ. ಇನ್ನು ಮುಂದಿನ ಡೀಟೇಲ್ಸ್ ಶೇರ್ ಮಾಡ್ತೀವಿ.